ಮಂಡ್ಯ ಜಿಲ್ಲಾಡಳಿತ ಒಂದು ಮಹಾ ಎಡವಟ್ಟನ್ನು ಮಾಡಿದೆಯಂತೆ. ಮತದಾರರ ಪಟ್ಟಿಯಿಂದ 45 ಮಂದಿ ಹೆಸರು ನಾಪತ್ತೆಯಾಗಿದೆ. 45 ಮಂದಿ. ಯಾವಾಗ ಮತದಾನಕ್ಕೆ ಅವಕಾಶ ಸಿಗೋದಿಲ್ಲ ನೋಡಿ. ರಾಷ್ಟ್ರೀಯ ಹೆದ್ದಾರಿ 209 ತಡೆದು ಪ್ರತಿಭಟನೆ. ದಾಸನದೊಡ್ಡಿ ಗ್ರಾಮಸ್ಥರಿಂದ ದಿಢೀರ್ ಪ್ರತಿಭಟನೆ. 45 ಜನರಿಗೆ ವೋಟಿಂಗ್ ರೈಟ್ಸ್ ಇಲ್ಲ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದಾಸನದೊಡ್ಡಿ. 45 ಜನ ಬಹುಶಃ ಈಗ ಕೊನೆ ಕ್ಷಣದಲ್ಲಿ ಅವರಿಗೆ ಗೊತ್ತಾಯ್ತಾ ಅಥವಾ ಮೊದಲೇ ಗೊತ್ತಿತ್ತಾ? ಯಾಕಂದರೆ ಈ ಥರ ಆಗಬೇಕು ಅಂದರೆ ಕೊನೆ ಕ್ಷಣದಲ್ಲೇ ಗೊತ್ತಾಗಿರ್ಬೇಕಷ್ಟೇ. ಆದರೆ ರಾಷ್ಟ್ರೀಯ ಹೆದ್ದಾರಿ ತೆರೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದರೆ 209 ನಾಪತ್ತಿರೋಗಿ 1.5 ವರ್ಷ ಆಯಿತು. ಪರಿಸರ ಪ್ರೇಮಿ ಕಾಮೇಗೌಡರು. ಅದರಿಂದ ನಾನು ಹೇಳ್ತಿರೋದೇನೆಂದ್ರೆ ನಂದು ಓಟು ಮಿಸ್ ಆಗದೆ. ನಾವು ಅಪ್ಪತ್ತಿರೋ 1.5 ವರ್ಷ ಆಗದೆ. ಅವ್ರು ಡಿಲೀಟ್ ಮಾಡೋ ಎಷ್ಟೋ ಜನ ಯುವಕರು ಮುಂದೆ ಬರ್ತಾ ಇಲ್ಲ ವೋಟ್ ಮಾಡೋದಕ್ಕೆ. ಅಂಥವ್ರಿಗೆ ಏನು ಸಂದೇಶ ಕೊಡ್ತಾರೆ? ನೋಡಿ ಡಿ ಕೆ ಶಿವಕುಮಾರ್ ಡಾಕ್ಟರ್ ತೋರಿಸಿದ್ಯಾ? ನಲವತ್ತೈದು ಮಂದಿ ವೋಟ್ ಹಾಕಿಲ್ಲ ಅನ್ನೋ ಕಾರಣಕ್ಕಾಗಿ ಒಂದು ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇಡೀ ಫ್ಯಾಮಿಲಿಯೇ ಬಂದು 85 ಜನ ವೋಟ್ ಮಾಡಿದಂಥದ್ದು ಕೂಡ ನಡೆದಿದೆ. ಡಿ ಕೆ ಶಿ ಅವರನ್ನ ಮಾತನಾಡಿಸುವಂಥ ಪ್ರಯತ್ನಗಳನ್ನು ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಮಾಡ್ತಾ ಇದ್ದಾರೆ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಇದರ ಜೊತೆಗೆ ರಾಜ್ಯಾದ್ಯಂತ ಮೊದಲ ಹಂತದ ಮತ ಹಬ್ಬ. ಇನ್ಫ್ಯಾಕ್ಟ್ ರಾಜ್ಯಾದ್ಯಂತ ಅಲ್ಲ, ರಾಜ್ಯದ 14 ಲೋಕಸಭಾ ಕ್ಷೇತ್ರದಲ್ಲಿ ಈ ಮತ ಹಬ್ಬ ರಂಗೇರ್ತಾ ಇದೆ. ಬಿರು ಬಿಸಿಲಲ್ಲೂ ಕೂಡ ವೃದ್ಧರು ತಮ್ಮ ಹಕ್ಕನ್ನು ಚಲಾಯಿಸ್ತಿದ್ದಾರೆ. ಇನ್ನು ಕೆಲವರು ವೀಲ್ ಚೇರ್ನಲ್ಲಿ ಬಂದು ವೋಟ್ ಮಾಡ್ತಿದ್ದಾರೆ. ಇದೆಲ್ಲದರ ಕುರಿತಾದ ಒಂದು ವಿಶೇಷ ವರದಿ ಇದೆ, ಗಮನಿಸಿ. ಹಸೆಮಣೆ ಏರುವ ಮುನ್ನವೇ ಮತದಾನ. ಚಿಕ್ಕಮಗಳೂರಿನಲ್ಲಿ ಹಸೆಮಣೆ ಏರುವ ಮುನ್ನವೇ ನವ ಜೋಡಿ ವೋಟ್ ಮಾಡಿದ್ರು. ಮೂಡಿಗೆರೆಯ ಕುಂದೂರು ಮತಕೇಂದ್ರದಲ್ಲಿ ನವ ವಧು ವರ ಮತ ಚಲಾಯಿಸಿದ್ರು. ವೀಲ್ ಚೇರ್ನಲ್ಲಿ ಬಂದು ವೋಟಿಂಗ್. ನಡೆಯೋಕೆ ಸಾಧ್ಯವಾಗದ ವಯೋವೃದ್ಧರು ಕೂಡ ವೀಲ್ ಚೇರ್ನಲ್ಲಿ ಬಂದು ವೋಟ್ ಮಾಡಿದ್ರು. ಮೈಸೂರು, ರಾಮನಗರ, ಚಿತ್ರದುರ್ಗ, ಬೆಂಗಳೂರು ದಕ್ಷಿಣದಲ್ಲಿ ವೀಲ್ ಚೇರ್ನಲ್ಲಿ ಬಂದು ವೃದ್ಧರು ಮತ ಹಾಕಿ ಎಲ್ಲರಿಗೂ ಮಾದರಿಯಾದ್ರು. ಆಕ್ಸಿಜನ್ ಟ್ಯೂಬ್ ಹಾಕಿಕೊಂಡು ವೋಟಿಂಗ್. ವೃದ್ಧರೊಬ್ಬರು ಆಕ್ಸಿಜನ್ ಬ್ಯಾಗ್ ಸಮೇತ ಬೆಂಗಳೂರಿನ ಸಿದ್ದಾಪುರ ಮತಗಟ್ಟೆಗೆ ಆಗಮಿಸಿದ್ರು. ಮೂಗಿಗೆ ಆಕ್ಸಿಜನ್ ಟ್ಯೂಬ್ಗಳನ್ನ ಹಾಕಿಕೊಂಡು ಬಂದು ವೋಟ್ ಮಾಡಿದ್ರು. ಮತಗಟ್ಟೆಗೆ ಬಂದು ಶತಾಯುಷಿ ವೋಟಿಂಗ್. ಚಿತ್ರದುರ್ಗದಲ್ಲಿ 102 ವರ್ಷದ ಶತಾಯುಷಿ ಮತಗಟ್ಟೆಗೆ ಬಂದು ವೋಟ್ ಮಾಡಿ ಎಲ್ಲರ ಗಮನ ಸೆಳೆದ್ರು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದಲ್ಲಿ ವೃದ್ಧೆ ಮೆಹಬೂಬಿ ವೀಲ್ ಚೇರ್ನಲ್ಲಿ ಬಂದು ಮತ ಹಾಕಿದ್ರು. ಶ್ವಾನದ ಜೊತೆ ಬಂದು ವೋಟಿಂಗ್. ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ ವ್ಯಕ್ತಿಯೊಬ್ಬರು ತಮ್ಮ ಶ್ವಾನದ ಜೊತೆ ಮತಗಟ್ಟೆಗೆ ಬಂದಿದ್ರು. ತಮ್ಮ ಪ್ರೀತಿಯ ಶ್ವಾನದ ಜೊತೆ ಕ್ಯೂನಲ್ಲಿ ನಿಂತು ವೋಟ್ ಮಾಡಿದ್ದು ವಿಶೇಷವಾಗಿತ್ತು.
ಏಕಾಂಗಿಯಾಗಿ ಮತ ಚಲಾಯಿಸಿದ ವೃದ್ಧೆ. ಚಿಕ್ಕಮಗಳೂರಿನ ಬಸವನಹಳ್ಳಿ ಮತಗಟ್ಟೆಗೆ 80 ವರ್ಷದ ವೃದ್ಧೆ ಏಕಾಂಗಿಯಾಗಿ ಮತಗಟ್ಟೆಗೆ ಬಂದು ಮತ ಚಲಾಯಿಸಿದ್ರು. ಮತದಾನ ಪ್ರಾರಂಭಕ್ಕೂ ಮುನ್ನವೇ ಮತಗಟ್ಟೆಗೆ ಬಂದ ವೃದ್ಧೆ ಕನ್ನಮ್ಮ ಕಾದು ಕುಳಿತು ವೋಟ್ ಮಾಡಿದ್ರು. ಮಹಾರಾಜರ ವೇಷ ಧರಿಸಿ ಮತದಾನ. ಮೈಸೂರಿನಲ್ಲಿ ವ್ಯಕ್ತಿಯೊಬ್ಬ ಮಹಾರಾಜನಂತೆ ವೇಷ ಧರಿಸಿ ಬಂದು ವೋಟ್ ಮಾಡಿದ್ದಾರೆ. ಕುವೆಂಪು ನಗರದ ಮತಗಟ್ಟೆಗೆ ಉಮಾಕಾಂತ್ ಎಂಬ ವ್ಯಕ್ತಿ ತೇಟ್ ಮಹಾರಾಜರ ಗೆಟಪ್ನಲ್ಲಿ ಬಂದು ಮತ ಹಾಕಿದ್ದಾರೆ. ರಜೆ ಸಿಕ್ಕರೆ ಸಾಕು ಮತದಾನ ಮಾಡದೆ ಟ್ರಿಪ್ ಹೋಗುವವರು ನಿಜಕ್ಕೂ ಇವ್ರನ್ನೆಲ್ಲ ನೋಡಿ ಕಲಿಬೇಕು.